ಸರ್ ಈಗ ಕೊತ್ತಲವಾಡಿ ಅನ್ನುವಂಥದ್ದು ಒಂದು ಗ್ರಾಮದಲ್ಲಿ ನಡೆಯುವಂತಹ ಒಂದು ಕ್ಯಾಸ್ಟಿಸಮ್ ಇಲ್ಲ ಅಂತಂದ್ರೆ ಒಂದು ರಿಯಲ್ ಇನ್ಸಿಡೆಂಟ್ ಮಧ್ಯೆ ನಡೆಯುವಂತಹ ಒಂದು ಕಥಾಹಂದರ ಹೊಂದಿದೆ ಅಂತ ಹೇಳ್ಬಿಟ್ಟು ಟೀಸರ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಸೊ ಇದು ಇನ್ಸ್ಪೈರ್ ಆಗಿ ತಗೊಂಡಿರುವಂತದ್ದು ಅಥವಾ ಯಾವ್ದಾದ್ರು ರಿಯಲ್ ಇನ್ಸಿಡೆಂಟ್ ಅನ್ನೇ ನೀವು ಕತೆ ರೂಪದಲ್ಲಿ ಅಂದ್ರೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ, ಇದರಲ್ಲಿ ಜಾತಿ ವ್ಯವಸ್ಥೆ ಅನ್ನೋದಿಲ್ಲ. ಸೊ ಇದ್ರ ಯಾವುದೇ ಕಾರಣಕ್ಕೂ ಇದು ಒಂದು ಜಾತಿಗೆ ಸಂಬಂಧಪಟ್ಟಂಗೆ ಅಂತ, ಇದು ಎಲ್ಲಾ ವರ್ಗದವರೆಗೂ ಸೇರೋಂತ ಸಿನಿಮಾ. ಮೊದಲನೇದು ನೀವು ಕೇಳಿದ್ರಿ ಇದು ಜಾತಿ ವ್ಯವಸ್ಥೆ ಬೇಸ್ಡ್ ಆನ್ ಟ್ರೂ ಇನ್ಸಿಡೆಂಟ್. ನಾನು ಆಲ್ಮೋಸ್ಟ್ ಬರೆಯೋ ಕಥೆಗಳೆಲ್ಲ ಇಟ್ಸ್ ಬೇಸ್ಡ್ ಆನ್ ಟ್ರೂ ಇನ್ಸಿಡೆಂಟ್ಸ್ ಇಟ್ಕೊಂಡೆ ಬರೆಯೋದು. ಹಂಗಾಗಿ ನೀವು ಪಾತ್ರಗಳನ್ನ ನೋಡ್ಬೇಕಾದ್ರೆ ನಿಮ್ಗೆ ಕಣ್ ಮುಂದೆ ಆ ಪಾತ್ರ ಕಾಣುತ್ತೆ. ಸೊ ಅಂದ್ರೆ ಎಲ್ಲ ನಮ್ಮ ಮಧ್ಯದಲ್ಲೇ ಈ ತರ ನಡೀತಾ ಇದೆ. ನೀವು ಕತೆ ಒಳಗಡೆ, ನೀವು ಥಿಯೇಟರ್ ಒಳಗಡೆ ಬಂದ್ರೆ, ನೀವು ಆಚೆ ಹೋಗ್ಬೇಕಾದ್ರೆ ನಿಮ್ಗೆ ಆ ಪ್ರತಿ ಪಾತ್ರಗಳನ್ನು ಉಳ್ಕೊಂಡಿರುತ್ತೆ. ಅಂದ್ರೆ ಏನಂತಾರೆ, ಒಬ್ಬ ಮನುಷ್ಯ ಈ ತರನು ಇರ್ತಾನ, ಸೊ ಹಿಂಗೂ ಆಗ್ಬೋದಾ ಅಂತ. ಬಟ್ ನಮ್ಗೆ ಅದಾದ್ಮೇಲೆ ರಿಯಲೈಸ್ ಆಗಿರುತ್ತೆ ನಮ್ ಲೈಫಲ್ಲಿ ಹಿಂಗ್ ನಡೆದಿರುತ್ತೆ ಅಂತ. ವಿಲೇಜ್ ಸಂಬಂಧಪಟ್ಟಂಗ ಅನ್ಕೊಳ್ಳಿ, ಒಂದು ಹಳ್ಳಿ ಕಥೆಯಲ್ಲಿ ಪರ್ಫೆಕ್ಟ್ ಆಗಿ ಒಬ್ಬ ಹಳ್ಳಿಲಿ ಹೆಂಗೆ ಇರ್ಬೇಕು, ಜನ ಇರ್ತಾರೆ, ಎಂತೆಂತ ಮೋಸಗಳು ನಡೆಯುತ್ತೆ ಅನ್ನೋದನ್ನ ನೀವು ಆಲೋಚಿಸ್ಕೊಳ್ರಿ. ಇಲ್ಲಿ ಕ್ಯಾಸ್ಟ್ ವೈಸ್ ಏನು ಇಲ್ಲ. ಆಮೇಲೆ ಒಂದು ಸೀಮಿತವಾದ ಹಳ್ಳಿಗಲ್ಲ, ಅದು ಪ್ರತಿ ಹಳ್ಳಿನೂ ಇದೆ. ಎಲ್ಲ ಈಗ ಬೆಂಗಳೂರು ಪಕ್ಕನೂ ಒಂದ್ 10 ಹಳ್ಳಿ ಅವೆಲ್ಲ. ಹೌದು, ಹಳ್ಳಿಗಿಂತ ಪ್ರತಿ ವ್ಯಕ್ತಿಗೂ ಸಂಬಂಧ ಪಡುತ್ತೆ. ಈಗ ನಾರ್ಮಲ್ ಪರ್ಸನ್ಗಳು ಏನೋ ಒಂದು ರೀತಿಲಿ ಬದುಕೋರಿಗೆ ಎಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಅಂತ. ಈಗ ತುಂಬಾ ದುಡ್ಡಿರೋ ನಾವ್ನೆಲ್ಲೋ ಹೋಗಿ ಬದುಕತ್ತಾನೆ, ಅಲ್ಲೇ ಬದುಕ್ಬೇಕು, ಅಲ್ಲೇ ಇರ್ಬೇಕು ಅನ್ನೋನಿಗೆ, ಜೀವನ ಕಟ್ಕೊಳ್ಳೋರಿಗೆ ನಿಜವಾಗ್ಲೂ ಗೊತ್ತಾಗುತ್ತೆ. ಅತಿ ಆಸೆ ಪಟ್ರೆ ಏನಾಗತ್ತೆ ಅನ್ನೋದ್ರ ಬಗ್ಗೆ. ಮನುಷ್ಯನ್ಗೆ ಎಷ್ಟು ಕೊಟ್ರು ಸಾಲಲ್ಲ, ಏನೇ ಕೊಟ್ರು ಸಾಲಲ್ಲ. ಬೇಕು ಬೇಕು ಅಂತ ದುಡ್ಡು ತಿಂದ್ರೆ ತಪ್ಪಿಲ್ಲ, ಕತ್ ತಿಂತಾರಲ್ಲ ಅವ್ರಿಗೆ ಪಾಠ. ದುಡ್ದು ನೀವ್ ಎಷ್ಟಾರ ತಿನ್ನಿ, ನೀವು ಕೋಟಿ ದುಡೀರಿ, ಅದ್ ನಿಮ್ ಶಕ್ತಿ. ಕತ್ ತಿನ್ನೋದು, ಮೋಸ ಮಾಡಿ ತಿನ್ನೋದು, ಜನನ ತಲೆ ಹೊಡೆದು ತಿನ್ನೋದು ಇದೆಯಲ್ಲ, ಆ ತರ ಮಾಡಬಾರ್ದು ಅಂತ ಅಷ್ಟೇ ಸಮಾಜ. ಇನ್ನೇನಿಲ್ಲ. ದುಡಿಯಕ್ಕೆ ಆಸೆ ಪಡೋದು ತಪ್ಪಲ್ಲ. ಅವ್ನು ದುಡಿಯಕ್ಕೆ ಆಸೆ ಪಡ್ಲಿ, ಎಷ್ಟು ದೊಡ್ಡದಕ್ಕಾರ ಹೋಗ್ಲಿ. ಅವನು ಯಾರ್ದೋ ಮನೆ ಕದಿಯೋದು, ಯಾರಿಗೋ ಮೋಸ ಮಾಡೋದು, ಹಳ್ಳಿಗಳಿಗೆ ಮೋಸ ಮಾಡ್ತಾರೆ. ಅದ್ರ ಸಂಬಂಧಪಟ್ಟಂಗೆ ಮಾಡಬಾರ್ದು ಅನ್ನೋದೇ ಉದ್ದೇಶ ಅಷ್ಟೇ ನಮ್ದು. ಈಗ ಕಾವ್ಯ ಅವರೇ, ಸಾಂಗ್ ಹಿಟ್ಟಾಗಿದೆ, ಎಲ್ಲೇ ನೋಡಿದ್ರು ಕೂಡ ಸಾಂಗ್ ಬಗ್ಗೆನೇ ಟಾಕ್ ನಡೀತದೆ. ಅದ್ರ ಜೊತೆಗೆ ಟೀಸರ್ ಇವತ್ತು ಕೂಡ ಟೈಟಲ್ ಸಾಂಗ್ ರಿಲೀಸ್ ಆಗಿರುವಂತದ್ದು ಎಷ್ಟು ಖುಷಿ ಕೊಟ್ಟಿದೆ. ಅಂಡ್ ಅದ್ರ ಜೊತೆ ಪೃಥ್ವಿ ಅಂಬರ್ ಅವರೊಟ್ಟಿಗೆ ಕೆಲಸ ಮಾಡ್ತಿರುವಂತದ್ದು. ಪೃಥ್ವಿ ಸರ್ ಜೊತೆ ಕೆಲಸ ಮಾಡಿದ್ದು ಅದೇ ದಿಯಾ ನೋಡಿದಾಗ ನನ್ ಆಕ್ಚುಲಿ ತುಂಬಾ, ನಮ್ಮ ಅಮ್ಮಂಗೆ ತುಂಬಾ ಇಷ್ಟ, ಅಪ್ಪ ಅಮ್ಮಂಗೆ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿತ್ತು. ಅಂಡ್ ಅವ್ರು ತುಂಬಾ, ಎಲ್ರು ಹೇಳೋ ತರ ತುಂಬಾ ನ್ಯಾಚುರಲ್ ಆಗಿ ಕನ್ವೆ ಮಾಡ್ತಾರೆ ಎಮೋಷನ್ಸ್ ಅಂತ. ನಾನು ಅದನ್ನ ಡೈರೆಕ್ಟ್ ಆಗಿ ವಿಟ್ನೆಸ್ ಮಾಡುವಂತ ಅವಕಾಶ ಸಿಕ್ತು. ಏನೋ ಅಂದ್ರೆ ಹುಡ್ಗಿರಂಗೋ ಹತ್ಕೊಂಡು ಕಣ್ಣೀರ್ ಹಾಕೊಂಡು ಅದು ಎಮೋಷನ್ ಹೊರಗಡೆ ಹಾಕಿ ಅದನ್ನ ಜನರಿಗೆ ಕನೆಕ್ಟ್ ಮಾಡಿಸೋ ತರ. ಬಟ್ ಆಸ್ ಅ ಮ್ಯಾನ್ ಅದು ಅಳ್ಳೇಬೇಕಾಗಿಲ್ಲ, ಒಂದು ಸಣ್ಣ ಎಕ್ಸ್ಪ್ರೆಷನ್ ಸಾಕು ಅದನ್ನ ಕನೆಕ್ಟ್ ಮಾಡೋದಕ್ಕೆ ಅನ್ನೋದನ್ನೆಲ್ಲ ನಾನು ತುಂಬಾ ಡೈರೆಕ್ಟ್ ಆಗಿ ನೋಡಿ ಕಲ್ತಿದ್ದೀನಿ ಅವರಿಂದ ತುಂಬಾ ಆಕ್ಟಿಂಗ್ ನ. ಮತ್ತೆ ಆಫ್ ಸ್ಕ್ರೀನ್ ಅಂತಂದ್ರೆ ಅವರಾಗ್ಲಿ ಗೋಪಾಲ್ ಸರ್ ಆಗ್ಲಿ ತುಂಬಾ ಕಾಲೆಳಿತಾರೆ, ತುಂಬಾ ನನಗೆ ರೇಗಿಸ್ಕೊಂಡು ಇರ್ತಾರೆ. ಅಂಡ್ ಇನ್ಕ್ಲೂಡಿಂಗ್ ನಮ್ಮ ಡೈರೆಕ್ಟರ್ ಸರ್ 3 ಜನನು ಸೇರ್ಕೊಂಡ್ಬಿಟ್ರೆ ರೇಗಿಸ್ಕೊಂಡು ನನಗೆ, ನಾನು ಏನು ಮಾತಾಡಂಗೆ ಇಲ್ಲ, ಸುಮ್ನೆ ಸೈಲೆಂಟ್ ಆಗ್ಬಿಡ್ಬೇಕು. ಈಗ ಇಂಟರ್ವ್ಯೂಸ್ ಅಲ್ಲಿ ರೇಗಿಸಿದಾಗ ಅಮ್ಮ ನನ್ ಸಪೋರ್ಟ್ ಇದ್ದಾರೆ, ಅವಾಗ ಯಾರು ಇರ್ತಿರ್ಲಿಲ್ಲ, ನಾನ್ ಸುಮ್ನೆ ಸೈಲೆಂಟ್ ಆಗ ಅನ್ಕೊಂಡಿರ್ತಾ ಇದ್ದೆ. ಅಂಡ್ ಸಾಂಗ್ ಬಗ್ಗೆ ಫಸ್ಟ್ ಟೈಮ್ ಈ ಸಾಂಗ್ ಕೇಳಿದಾಗ ಆಕ್ಚುಲಿ ನಮ್ದು ಒಂದು ಫೋಟೋ ಶೂಟ್ ಮಾಡಿದ್ರು ನಂದು ಮತ್ತೆ ಪೃಥ್ವಿ ಸರ್ದು. ಅಂದ್ರೆ ಕಾಂಬಿನೇಷನ್ ಹೇಗಿರುತ್ತೆ ಲುಕ್ ಟೆಸ್ಟ್ ತರ. ಅವಾಗ್ಲೇ ಈ ಸಾಂಗ್ ನ ಹಂಗೆ ಸುಮ್ನೆ ರಫ್ ಕಾಪಿ ಪ್ಲೇ ಮಾಡಿದ್ರು. ಲಿರಿಕ್ಸ್ ತುಂಬಾ ಕನೆಕ್ಟ್ ಆಗತ್ತೆ, ಜನಕ್ಕೆ ತುಂಬಾ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೆ. ಸೊ ತುಂಬಾ ಜನಕ್ಕೆ ಅದು ಲಿರಿಕಲಿನೇ ತುಂಬಾ ಇಷ್ಟ ಆಗಿದೆ, ಆ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೊರಗಡೆ ಜನ ಹೇಳ್ತಾ ಇರೋದು. ಅಂಡ್ ವಿಜುವಲ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ. ನನ್ಗೆ ಪ್ರೊಡಕ್ಷನ್ ಯಾವ್ದು ಅಂತ ಕೇಳಿದಾಗ, ನಾನ್ ಡೈರೆಕ್ಟರ್ ಸರ್ ಹೇಳ್ದೆ ಇದ್ದಾಗ ಹಿಂಗಾದ್ರೂ ತಿಳ್ಕೊಬೇಕಲ್ಲ, ನನ್ ಸರ್ಗೆ ಸರ್ ಕ್ಯಾಮ್ರಾ ಯಾವ್ದು ಯೂಸ್ ಮಾಡ್ತಾ ಇದೀರಾ ಅಂತ ಕೇಳಿ, ನಾನು ಇವ್ರು ಟೆಕ್ನಿಕಲ್ ಆಗಿ ಕೇಳ್ತೀನಿ, ನಂಗೆ ಕ್ಯಾಮ್ರಾ ಬಗ್ಗೆ ಇಂಟ್ರೆಸ್ಟ್ ಇದೆ ಸರ್ ಅನ್ನೋದು. ಹೌದಾ ಸರ್, ಈಗ ಕಾರ್ತಿಕ್ ಸರ್ ಹತ್ರ ಮಾತಾಡ್ತೀನಿ, ಸೇರ್ಕೊಬಿಡಿ ಅಂದ್ರೆ ಇಲ್ಲ ಹೋಗಿ ಕ್ಯಾರವನ್ಗೆ ಹೋಗೋರು, ಬನ್ನಿ ಕೆಲಸ ಕಲ್ತ್ಕೊ ಬನ್ರಿ ಅಲ್ಲಿ ಕ್ಯಾಮ್ರಾಮನ್ ಸರ್ಗೆ ಹೇಳ್ತೀನಿ ಅನ್ನೋದು. ಸಿಕ್ಕಾಪಟ್ಟೆ ಅಲ್ಲಿ ಏನಂದ್ರೆ ಕೆಳಗಡೆ ಮರಳು, ಕೆಳಗಡೆಯಿಂದಾನು ಹೀಟ್, ಮತ್ ಮೇಲ್ಗಡೆ ಸಿಕ್ಕಾಪಟ್ಟೆ ಬಿಸಿಲು, ತುಂಬಾ ಬಿಸಿಲಿತ್ತು. ನನಗೆ ಯಾವಾಗ ಶಾರ್ಟ್ ಕಂಪ್ಲೀಟ್ ಆಗಿದೆ ನಾನು ಹೋಗ್ಬಿಡ್ತಾ ಇದ್ದೆ. ಆ ಸರ್ ಹೇಳೋರು ಹೊರಗಡೆ ಬನ್ನಿ, ಹೊರಗಡೆ ನೋಡಿ, ಎನ್ವಿರಾನ್ಮೆಂಟ್ ನೋಡಿ, ಕೆಲಸ ಕಲ್ತ್ಕೊಳ್ಳಿ ಅಂತ. ನಾನು ಆಕ್ಚುಲಿ ನನಗೆ ಇಂಟ್ರೆಸ್ಟ್ ಇತ್ತು, ಅಂದ್ರೆ ತಿಳ್ಕೊಳ್ಳೋಣ ಅಂತ ಕೇಳಿದ್ದೆ, ಸರ್ ಯಾವ ಕ್ಯಾಮ್ರಾ ಯೂಸ್ ಮಾಡ್ತಿದ್ದೀರಾ ಸರ್, ಯಾವ್ದೋ ಹೇಳಿದ್ರು. ಆಮೇಲೆ ಹೇಳಿ ಯಾವ್ದು ನೇಮ್ ಗೊತ್ತಿಲ್ಲ ಅಂದ್ರೆ ನಾನೇನ್ ಅಲೆಕ್ಸಾ ಯಾವ್ದೋ ಹೇಳಿದ್ರು. ನಮ್ಮ ಕನ್ನಡ ಇಂಡಸ್ಟ್ರಿಲಿ ನಾಯಕಿಯರ ಕೊರತೆ ಕಡಿಮೆ ಇದೆ. ಸೊ ನಮ್ ಕನ್ನಡ ಚಿತ್ರರಂಗಕ್ಕೆ ಇವರೊಬ್ರು ಅದ್ಭುತ
ಕಲಾವಿದೆ ಅದ್ಭುತ ನಾಯಕಿಯಾಗಿ ಬರ್ತಾರೆ ಅನ್ನೋದು ನಂಬಿಕೆ ನನಗಿದೆ. ಈ ಸಿನಿಮಾಯಿಂದ ಆಚೆ ಹೋಗ್ಬೇಕಾದ್ರೆ ನಾನೇನ್ ಬರ್ಕೊಂಡಿದೀನಿ ಆ ಮಂಜಿ ಅನ್ನೋ ಪಾತ್ರನು ಸೊ ಆಡಿಯನ್ಸ್ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಇದು ನಾನು ನಿಮ್ಮ ಮುಖಾಂತರ ಏನ್ ಕೇಳ್ತೀನಿ ಅಂದ್ರೆ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಿರ್ದೇಶಕರು, ನಿರ್ಮಾಪಕರು ನಮ್ಮ ಹೀರೋಯಿನ್ ಬಳಸ್ಕೊಳ್ಳಿ, ಕನ್ನಡ ಹೀರೋಯಿನ್ ಸೊ ಅದ್ಭುತವಾದ ಕಲಾವಿದೆ ಅಂತ ಹೇಳಕ್ ಇಷ್ಟ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.